ಬೆಳಗಾವಿಯ ಹತ್ತರ್ಗಿಯಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು. ಸ್ಥಳದಲ್ಲೇ ಸದ್ಯ ಈಗ SP ಭೀಮಾಶಂಕರ್ ಗುಳೇದವರು ಮೊಕ್ಕಾಮನ್ನು ಹೂಡಿದ್ದಾರೆ. ಎಲ್ಲ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಈಗಾಗಲೇ ಸಂಚಾರ ಕೂಡ ಆರಂಭ ಮಾಡಿಸಿರುವಂಥದ್ದು. ನಮ್ಮ ಜೊತೆಗೆ SP ಅವರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಈ ಒಂದು ಘಟನೆ ನಿಜಕ್ಕೂ ಆಗಬಾರ್ದಿತ್ತು. ಸೊ ಯಾಕಾಗಿ ಈ ಘಟನೆ ಆಯ್ತು ಅನ್ನುವಂಥದ್ದು? ತುಂಬ ದುರದೃಷ್ಟಕರ ಘಟನೆ. ಕಳೆದ 10 ದಿನಗಳಿಂದ ಎಲ್ಲ ರೈತ ಬಾಂಧವರು ನಮ್ಮ ಮನವಿಗೆ ಹೋಗೊಟ್ಟು ತಮ್ಮ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ನಡೆಸ್ತಾಯಿದ್ರು. ಬಹುಶಃ ಅಲ್ಲೆಲ್ಲೋ ಒಂದು ಅಪಾರ್ಥ ಆಗಿದೆ. ಮತ್ತು ಮೋಸ್ಟ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಕೂಡ ಸೇರಿಕೊಂಡಿರೋ ಸಾಧ್ಯತೆ ಇದೆ. ಕಲ್ಲು ತೂರಾಟ ಶುರು ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ನಮ್ಮ ಪೊಲೀಸರು ತಾವು ನೋಡಿದಿರಿ, ಇವತ್ತಿಂದು ನಮ್ಮದು ಭಾಳ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇತ್ತು, ನೋ ಲಾಠಿ ಬಂದೋಬಸ್ತ್ ಅಂತ ಹೇಳಿ. ನಮ್ಮ ಸಿಬ್ಬಂದಿಗಳು ತುಂಬ ಶಿಸ್ತಿನಿಂದ ಸ್ವಯಂ ಕಂಟ್ರೋಲ್ ಇಟ್ಕೊಂಡು ಚೆನ್ನಾಗಿ ಬಂದೋಬಸ್ತ್ ಮಾಡ್ತಾಯಿದ್ರು. ಆದರೂ ಕೂಡ ಅವ್ರ ಮೇಲೆ ಅನಿರೀಕ್ಷಿತವಾಗಿ ಕಲ್ಲು ತೂರಾಟ ನಡೆಸಿದ್ರು. ಆದಾಗ್ಯೂ ಕೂಡ ನಮ್ಮ ಪೊಲೀಸರು ಶಿಸ್ತಿನಿಂದ ತಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಳದೆ, ನಮ್ಮಲ್ಲಿ ಕೆಲವೊಬ್ಬರಿಗೆ ಗಾಯಗಳಾದರೂ ಕೂಡ ಪರಿಸ್ಥಿತಿಯ ಸುಮಾರು 6 ಜನರಿಗೆ ಗಾಯ ಆಗಿದೆ. ಗಾಯಗಳಾದರೂ ಕೂಡ ತಮ್ಮ ಸಂಯಮವನ್ನು ಕಳೆದುಕೊಳ್ಳದೆ ಟ್ಯಾಕ್ಟಿಕಲಿ ರಿಟ್ರೀಟ್ ಮಾಡಿ ಪರಿಸ್ಥಿತಿಯನ್ನು ಹತೋಟಿ ತರಲು ಯಶಸ್ವಿಯಾಗಿದ್ದಾರೆ. ಜೊತೆಗೆ ನಾವುಗಳು ಕೂಡ ರೈತ ಮುಖಂಡರನ್ನ ಕರೆಸಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ರೀತಿ ಯಾವುದೇ ಕಾರಣಕ್ಕೂ ಒಂದು ಚಳುವಳಿ ಹಿಂಸಾತ್ಮಕ ರೂಪ ಪಡಿಬಾರ್ದು ಅಂತ ಅವರಿಗೆ ಮನವೊಲಿಸಿ, ಅವ್ರ ಮುಖಾಂತರ ಅವರಿಗೂ ಮಾತಾಡಿಸಿ, ನಾನು ಕೂಡ ಅವರಿಗೆ ರೈತ ಬಾಂಧವರ ಜೊತೆ ಮಾತಾಡಿ ಈಗ ಪರಿಸ್ಥಿತಿನ ತಿಳಿಗೊಳಿಸಿದ್ದೀವಿ. ತಾವು ನೋಡ್ಬೋದು, ಈಗಾಗಲೇ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಕ್ಲಿಯರ್ ಆಗಿಬಿಟ್ಟು ಎರಡು ಕಡೆ ಸಂಚಾರಕ್ಕೆ ಮುಕ್ತವಾಗಿದೆ. ಮತ್ತು ಇಲ್ಲೇನು ಸೇರಿರ್ತಕ್ಕಂಥ ಹಲವಾರು ರೈತ ಬಾಂಧವರು ಇಲ್ಲಿಂದ ಹೊರಟು ಕೂಡ ಹೋಗಿದ್ದಾರೆ. ತಮ್ಮಗಳ ಮೂಲಕ ನಾನು ಮತ್ತೊಮ್ಮೆ ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ಈ ಚಳುವಳಿ ಹಿಂಸಾತ್ಮಕ ಪಡ್ಕೋಬಾರ್ದು. ಅದು ನಮ್ಮ ರಾಜ್ಯದ ರೈತರ ಬಗ್ಗೆ ದೇಶಕ್ಕೆ ಒಂದು ಕೆಟ್ಟ ಸಂದೇಶ ಹೋದಂಗೆ ಆಗುತ್ತೆ. ನಮ್ಮ ಜೊತೆ ಸಹಕಾರ ನೀಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಬಾರ್ದು ಅಂತ ಮನವಿ ಮಾಡ್ತೀವಿ. ಎಷ್ಟು ಲಾರಿ ಅಥವಾ ಬಸ್ಗಳಿಗೆ ಡ್ಯಾಮೇಜ್ ಆಗಿದೆ ಅದನ್ನು ನಾವು ಅಸೆಸ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಮ್ಮ ಉದ್ದೇಶ ಇದ್ದಿದ್ದು ನಮ್ಮ ಗಾಯಗೊಂಡಿರ್ತಂಥ ಸಿಬ್ಬಂದಿಗಳಿಗೆ ಚಿಕಿತ್ಸೆ ಕೊಡಿಸೋದು. ಅದನ್ನು ಈಗ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಅದನ್ನು ಮುಂದೆ ನಾವು ಅಸೆಸ್ ಮಾಡ್ಕೊಂಡು ತಮ್ಮ ಗಮನಕ್ಕೆ. ಈಗ ರಾಷ್ಟ್ರೀಯ ಹೆದ್ದಾರಿ ಇಲ್ಲೆಲ್ಲೂ ಕೂಡ ಇನ್ನು ಬಂದ್ ಮಾಡೋ ಕೆಲವೊಂದಿಷ್ಟು ಜನ ಆ ರೀತಿ ಪ್ರೇರೇಪಿಸ್ತಾ ಇದ್ದಾರೆ, ಅಂಥವ್ರಿಗೆ ಏನು ಹೇಳ್ತಾರೆ? ಅನವಶ್ಯಕವಾಗಿ ಕಾನೂನಿನ ತೊಡಕಿಗೆ ಅವರು ಸಿಕ್ಕಾಕೋಬಾರ್ದು ಅಂತ ನಾನು ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೀನಿ. ಸೊ ಇದಿಷ್ಟು ಸದ್ಯ ಈಗ SP ಅವ್ರ ಮಾತು. ಒಟ್ಟಾರೆ ಈ ಒಂದು ಘಟನೆ ಆಗಬಾರ್ದಿತ್ತು. ಘಟನೆ ಆದ ತಕ್ಷಣ ಎಲ್ಲವನ್ನೂ ಕೂಡ ಸರಿಪಡಿಸಿ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.